ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು ಸಂಭ್ರಮ ಸಡಗರದಲ್ಲಿ ಇಂದು ಆಚರಣೆ. ಚಿಂತಾಮಣಿ ನಗರ ಮತ್ತು ತಾಲೂಕಿನಾದ್ಯಂತ ದೀಪಾವಳಿಯ ಲಕ್ಷ್ಮೀ ಪೂಜೆಯನ್ನು ಇಂದು ಕೆಲವರು ಮಧ್ಯಾಹ್ನದ ನಂತರ ಸಂಭ್ರಮ ಸಡಗರದಿಂದ ಆಚರಿಸಿದರೆ, ಇನ್ನು ಕೆಲವರು ನಾಳೆ ಬೆಳಗ್ಗೆ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಸೋಮವಾರವಾದ ಇಂದು ನರಕ ಚತುರ್ದಶಿ, ಮಂಗಳವಾರ ಕೇದಾರೇಶ್ವರ ವೃತ, ದೀಪಾವಳಿ ಬುಧವಾರ. ಬಲಿಪಾಡ್ಯಮೆಯನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆದಿದೆ. ಅಭಿವೃದ್ಧಿ ಹಾಗೂ ಸಮೃದ್ಧಿಯ ಸಂಕೇತವಾಗಿ ದೀಪಾವಳಿ ಎಂದು ಮಹಿಳೆಯರು ದೀಪ ಬೆಳಗಿಸಿ ಸಂಭ್ರಮಿಸುತ್ತಿದ್ದು, ಬಹುತೇಕ ಸಮುದಾಯದವರು ನರಕ ಚತುರ್ದಶಿ ಎಂದು ಆಚರಿಸಿದರೆ, ಕೇದಾರೇಶ್ವರ ವೃತ ದಿನವಾದ ಮಂಗಳವಾರ ಕೆಲವರು ದೀಪಾವಳಿ ಆಚರಿಸುವುದು ರೂಢಿಯಾಗಿದೆ. ಇನ್ನು ಬಟ್ಟೆ ಅಂಗಡಿ, ಹಣತೆ, ಪಟಾಕಿ, ನೋಮುದಾರ, ಹೂ ಹಣ್ಣು ದಿನಸಿ ಅಂಗಡಿಗಳಲ್ಲಿ ಮಹಾಪೂರ ವ್ಯಾಪಾರ ಕಳೆದ 2 ದಿನಗಳಿಂದ ನಡೆಯುತ್ತಿದ್ದು, ಇಂದು ಸಹ ನಡೆಯುತ್ತಿತ್ತು. ಮಳೆ ಬೆಳೆ ಉತ್ತಮವಾಗಿರುವುದರಿಂದ ಚೆನ್ನಾಗಿ ವ್ಯಾಪಾರ ನಡೆಯುತ್ತಿತ್ತು. ಮಕ್ಕಳು ಕರೆದು ಪೋಷಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದು ಕಾಣಿಸಿತು. ಇಂದು ಸಹ ನಗರದಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿತ್ತು. ನೋಮುದಾರ, ಹೂವು, ಹಣ್ಣು, ಬಾಳೆಕಂಬ, ಮಾವಿನ ಸೊಪ್ಪು, ತೆಂಗಿನಕಾಯಿ, ಪಟಾಕಿ ಮತ್ತಿತರ ವಸ್ತುಗಳು ಮಾರುಕಟ್ಟೆಗಳಲ್ಲಿ ಜನಜಂಗುಳಿ. ಕೆಲವು ಕಡೆ ರಸ್ತೆ ಬದಿಗಳಲ್ಲಿ ಹೂವು, ಬಾಳೆಕಂಬ, ಮಾವಿನ ಸೊಪ್ಪಿನ ರಾಶಿಗಳು ಖರೀದಿದಾರರನ್ನು ಕೈಬೀಸಿ ಕರೆಯುತ್ತಿದ್ದವು. ನಗರದ ಐಡಿಎಸ್ಎಂಟಿ ಮಾರುಕಟ್ಟೆ ಸಂಕೀರ್ಣ, ಜೋಡಿ ರಸ್ತೆ, ಪ್ರವಾಸಿ ಮಂದಿರದ ಮುಂಭಾಗ, ಆಜಾದ್ ಚೌಕ, ತಾಲೂಕು ಕಚೇರಿ ಮುಂಭಾಗದ ವೃತ್ತದಲ್ಲಿ ವ್ಯಾಪಾರ ಜೋರಾಗಿತ್ತು. ನಗರದ ಎಂಜಿ ರಸ್ತೆಯ ಕೆಎಂಡಿ ಕಲ್ಯಾಣ ಮಂಟಪದ ಸಮೀಪದ ಸೊನ್ಶೆಟ್ಟಿಹಳ್ಳಿ ಆಟದ ಮೈದಾನದಲ್ಲಿ ಪಟಾಕಿಗಳ ಮಾರಾಟಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಭಾಗದಲ್ಲಿ ದೀಪಾವಳಿ ಎಂದು ದೇವಸ್ಥಾನ ಅಥವಾ ಯಾರಾದರೂ ಮನೆಯಲ್ಲಿ ಪೂಜೆ ಮಾಡಿ ನೋಮುದಾರವನ್ನು ನೋಮಿಸಿ ಕಜ್ಜಾಯಗಳನ್ನು ದೇವರಿಗೆ ಅರ್ಪಿಸಿ ಮನೆ ಮಂದಿಗೆ ಮತ್ತು ಹಬ್ಬಕ್ಕೆ ಬಂದ ನೆಂಟರಿಗೆ ನೋಮುದಾರ ಕಟ್ಟಿ ಸಂಜೆ ಮನೆ ಆವರಣದಲ್ಲಿ ದೀಪ ಬೆಳಗಿಸಿ ಪಟಾಕಿ ಹಚ್ಚಿ ಆಚರಿಸುತ್ತಾರೆ. ಇನ್ನು ಈ ನೋಮುದಾರ ಕಳೆಯದೆ ಮುಂದಿನ ವರ್ಷ ಹಳೆಯ ದಾರಗಳನ್ನು ದೇವರಿಗೆ ಅರ್ಪಿಸಿ ಹೊಸ ದಾರಗಳನ್ನು ಮತ್ತೆ ಕಟ್ಟಿಕೊಳ್ಳುವುದು ರೂಢಿ. ಇನ್ನು ಕೆಲವರು, ಅದರಲ್ಲೂ ಹಲವು ಮಂದಿ ಹೆಚ್ಚಾಗಿ ಏಕಾದಶಿಯಂದು ದೀಪಾವಳಿ ಹಬ್ಬವನ್ನು ಆಚರಿಸುವುದು ವಿಶೇಷ.